ಭಗವಂತ ಬೇಗ ನನಗೆ ನಿವೇಶನ ಆಗ್ಲಿ, ಬೇಗ ನನಗೆ ಮನೆ ಪ್ರಾಪ್ತಿ ಆಗ್ಲಿ ಅಂತೇಳಿ ಭೂಸೂಕ್ತ ಹೋಮವನ್ನ ನೀವು ಮಾಡೋದ್ರಿಂದ ಸಂಪೂರ್ಣವಾಗಿರುವಂತಹ ಫಲ ನಿಮಗೆ ಪ್ರಾಪ್ತಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾಗಿರುವಂತಹ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಬೇಗ ಶೀಘ್ರವಾಗಿ ಗೃಹ ನಿರ್ಮಾಣ ಮಾಡುವಂತಹ, ನಿವೇಶನವನ್ನ ಖರೀದಿ ಮಾಡುವಂತಹ ಶಕ್ತಿಯನ್ನ ದೇವರು ನಿಮಗೆ ದಯಪಾಲಿಸಲಿ. ಮತ್ತು ಬಹಳ ಮುಖ್ಯವಾಗಿ ಇವತ್ತು ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದ್ರೆ, ತುಂಬಾ ಜನಕ್ಕೆ ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇರುತ್ತೆ. ತುಂಬಾ ಜನರಿಗೆ ಅದು ಬೇಗ ಈಡೇರ್ತಾ ಇರಲ್ಲ. ಮನೆ ಕಟ್ಟುವಾಗ ಅನೇಕ ಅಡಚಣೆಗಳು, ಸೈಟ್ ಆಗ್ತಾ ಇಲ್ಲ, ಅಥವಾ ಮನೆನ ನಾವು ಕಟ್ಟಕ್ ಆಗ್ತಾ ಇಲ್ಲ, ಏನೆಲ್ಲ ಅಡಚಣೆಗಳು, ಸೈಟ್ಗೆ ಎಷ್ಟು ದುಡ್ಡಿದ್ರೂ ಕೂಡ ಸೈಟ್ ತಗೊಳಕ್ ಆಗ್ತಿಲ್ಲ, ಈ ತರ ಒಂದಷ್ಟು ಡಿಸ್ಟರ್ಬೆನ್ಸಸ್ ಇರುತ್ತೆ. ಅದಕ್ಕೆ ಈ ಸಂಚಿಕೆಯಲ್ಲಿ ಪರಿಹಾರವನ್ನ ಹೇಳ್ಕೊಡ್ತೀನಿ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ಬೇಗ ಮಾಡಿ. ನೋಡಿ, ವಿಶೇಷವಾಗಿ ಭೂವರ ಸ್ವಾಮಿಯನ್ನ ಪೂಜೆ ಮಾಡೋದ್ರಿಂದ ಶೀಘ್ರವಾಗಿ ನಿಮಗೆ ನಿವೇಶನ ಪ್ರಾಪ್ತಿಯಾಗುವಂಥದ್ದು, ಗೃಹ ನಿರ್ಮಾಣದಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳು ನಿವಾರಣೆ ಆಗುತ್ತೆ. ಪ್ರತಿ ಬುಧವಾರದ ದಿನ ವಿಶೇಷವಾಗಿ ಭೂವರ ಸ್ವಾಮಿಗೆ ತೊಗರಿ, ಹೆಸರು ಕಾಳು ಮತ್ತು ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ಆ ದೇವತಾ ದರ್ಶನವನ್ನ ಮಾಡೋದ್ರಿಂದ ಶೀಘ್ರವಾಗಿ ಅನುಕೂಲ ಆಗುತ್ತೆ. ಇನ್ನೊಂದು, ನಮ್ಮ ಸ್ಕಂದ ಪುರಾಣದಲ್ಲಿ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಈ ಮಂತ್ರವನ್ನ 48 ದಿನ ಆದ್ಮೇಲೆ ಆ ಮಂತ್ರದಿಂದ ಹೋಮವನ್ನ ಮಾಡೋದ್ರಿಂದ ಕೂಡ ಶೀಘ್ರವಾಗಿ ನಿವೇಶನ ಗೃಹಾದಿಗಳು ನಿರ್ಮಾಣ ಆಗ್ತದೆ. ನೋಡಿ, ಓಂ ನಮಃ ಶ್ರೀ ವರಹಾಯ ಧರಣ್ಯುದ್ಧಾರಾಯ ಸ್ವಾಹ. ಈ ಮಂತ್ರವನ್ನ ನೀವು ಪಠನೆ ಮಾಡೋದ್ರಿಂದ ಓಂ ನಮಃ ಶ್ರೀ ವರಹಾಯ ಧರಣ್ಯುದ್ಧಾರಾಯ ಸ್ವಾಹ, ಈ ವಿಶೇಷ ಮಂತ್ರವನ್ನ 48 ದಿನಗಳ ಕಾಲ ನನಗೆ ಬೇಗ ನಿವೇಶನ ಸಿಕ್ಲಿ, ನನಗೆ ಬೇಗ ಸೈಟ್ ಸಿಕ್ಲಿ ಅನ್ನುವಂಥ ಕೋರಿಕೆ ಮೇರೆಗೆ ಈ ಮಂತ್ರವನ್ನ ಜಪ ಮಾಡಬೇಕು. 48 ದಿನಗಳ ನಂತರ ತುಪ್ಪ ಮತ್ತು ಜೇನು ಮಿಶ್ರಿತವಾಗಿರುವ ಕೀರಿನಿಂದ ಹೋಮವನ್ನ ಮಾಡಬೇಕು. ಇದು ಬಹಳ ಮುಖ್ಯ. ಇದನ್ನ ಮಾಡೋದ್ರಿಂದ ಶೀಘ್ರವಾಗಿ ನಿವೇಶನ ಖರೀದಿ ಮಾಡಬಹುದು, ಶೀಘ್ರವಾಗಿ ಗೃಹ ನಿರ್ಮಾಣವನ್ನ ಕೂಡ ನೀವು ಮಾಡಬಹುದು. ಮತ್ತೆ ಮುಖ್ಯವಾಗಿ ಮತ್ತೊಂದು ಪರಿಹಾರಗಳನ್ನ ನಮಗೆ ತಿಳಿಸ್ಕೊಡ್ತಾರೆ. ಜಮೀನ್ ಖರೀದಿ ಮಾಡಬೇಕು, ಅಥವಾ ಜಮೀನಲ್ಲಿ ಏನೋ ಲಿಟಿಗೇಷನ್ ಇದೆ, ಸೈಟ್ ತಗೋಬೇಕು, ಅಥವಾ ಸೈಟ್ ಅನ್ನ ಮಾರಾಟ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಅಥವಾ ಒಂದು ಅಪಾರ್ಟ್ಮೆಂಟ್ ತಗೋಬೇಕು, ಈ ತರ ಅಡಚಣೆಗಳಾಗ್ತಾ ಇದೆ ಅಂದಾಗ ಮನೆಯಲ್ಲಿ 3 ವರ್ಷಗಳ ಕಾಲ ಸತತವಾಗಿ, ಎಕ್ಸಾಂಪಲ್ ಈಗ ಏಪ್ರಿಲ್ ಅಥವಾ ಮೇಲ್ ಮಾಡಿದ್ರೆ ಮುಂದಿನ ಏಪ್ರಿಲ್ ಮೇಲ್ ಮಾಡುವಂಥದ್ದು 3 ವರ್ಷ, ಈ ರೀತಿಯಾಗಿ 3 ಬಾರಿ ಮನೆಯಲ್ಲಿ ಭೂಸೂಕ್ತ ಹೋಮವನ್ನ ಮಾಡೋದ್ರಿಂದ ಭಗವಂತ ಬೇಗ ನನಗೆ ನಿವೇಶನ ಆಗ್ಲಿ, ಬೇಗ ನನಗೆ ಮನೆ ಪ್ರಾಪ್ತಿ ಆಗ್ಲಿ ಅಂತೇಳಿ ಭೂಸೂಕ್ತ ಹೋಮವನ್ನ ನೀವು ಮಾಡೋದ್ರಿಂದ ಸಂಪೂರ್ಣವಾಗಿರುವಂತಹ ಫಲ ನಿಮಗೆ ಪ್ರಾಪ್ತಿ ಆಗತ್ತೆ. ಆ 3 ವರ್ಷದ ಒಳಗಡೆ ನಿವೇಶನಾದಿಗಳಲ್ಲಿರುವಂತಹ ತೊಂದರೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಈ ಹೋಮವನ್ನ ಮಾಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿ ಬುಧವಾರದ ದಿನ ಹೆಸರು ಕಾಳನ್ನ ವಿಷ್ಣು ದೇವಸ್ಥಾನಕ್ಕೆ ಅಥವಾ ಭೂ ವರಾಹ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ನೀವು ನಮಸ್ಕಾರವನ್ನ ಮಾಡಿಕೊಂಡು ಬರಬೇಕು. ಇದನ್ನ ಕಾನ್ಸ್ಟೆಂಟ್ ಆಗಿ ಮಾಡಬೇಕು. ಒಂದು, ಭೂವರ ಸ್ವಾಮಿಗೆ ತೊಗರಿ, ಹೆಸರು ಕಾಳು ಮತ್ತು ತುಳಸಿಯನ್ನ ಅರ್ಪಣೆ ಮಾಡ್ತಾ ಬರುವಂಥದ್ದು. ಎರಡನೇದು, ಓಂ ನಮಃ ಶ್ರೀ ವರಹಾಯ ಧರಣ್ಯುದ್ಧಾರಾಯ ಸ್ವಾಹ ಮಂತ್ರವನ್ನ 48 ದಿನಗಳ ಕಾಲ ಮನೆಯಲ್ಲಿ ಜಪವನ್ನ ಮಾಡಿ 48ನೇ ದಿನ ತುಪ್ಪ ಜೇನು ಮಿಶ್ರಿತ ಕೀರಿನಿಂದ ಹೋಮವನ್ನು ಮಾಡುವಂಥದ್ದು. ಅಥವಾ 3 ವರ್ಷ ಸತತವಾಗಿ ವರ್ಷಕ್ಕೊಮ್ಮೆ ಭೂಸೂಕ್ತ ಹೋಮವನ್ನ ಮಾಡಿಸಿ ಪ್ರತಿ ಬುಧವಾರ ವಿಷ್ಣುವಿಗೆ ಹೆಸರು ಕಾಳು ತುಳಸಿಯನ್ನ ಅರ್ಪಣೆ ಮಾಡ್ತಾ ಬರೋದ್ರಿಂದ, ಅಥವಾ ಭೂವಾರ ಸ್ವಾಮಿಗೆ ಅರ್ಪಣೆಯನ್ನ ಮಾಡ್ತಾ ಬಂದ್ರೆ ಶೀಘ್ರವಾಗಿ ಲೋನ್ ಆಗುತ್ತೆ, ನಿವೇಶನ ಆಗುತ್ತೆ, ಮನೆ ಕಟ್ಟುವಂತ ಯೋಗ ಆಗತ್ತೆ, ಮತ್ತು ನಿಮ್ಮ ಎಲ್ಲ ಕನಸುಗಳು ಕೂಡ ನನ್ಸಾಗುತ್ತೆ ಅಂತ ಹೇಳ್ತಾ ಈ ಪರಿಹಾರಗಳನ್ನ ದಯವಿಟ್ಟು ಎಲ್ಲರೂ ಕೂಡ ಮಾಡಿ 100% ನಿಮಗೆ ಅದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.